ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಕಾರ್ತಿಕ ಮಾಸ, ಕೃಷ್ಣ ಪಕ್ಷ, ಏಕಾದಶಿ ತಿಥಿ, ಉತ್ತರ ನಕ್ಷತ್ರ, ಶನಿವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ದತ್ತಪೀಠ ವಿಚಾರದಲ್ಲಿ ಬಿಜೆಪಿ ಅರ್ಹತೆ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರ ತೀವ್ರ ಟೀಕೆ. ರಾಜಕೀಯ ಕದನ ತೀವ್ರ, ಕಾಂಗ್ರೆಸ್ ನಾಯಕತ್ವದ ಕೊರತೆ ಎತ್ತಿಹಿಡಿದ ವಿಜಯೇಂದ್ರ. ನೌಗಾಂ ಪೊಲೀಸ್ ಠಾಣೆಯಲ್ಲಿ ಭಾರೀ ಸ್ಫೋಟ, 7 ಸಾವು, 30 ಗಾಯ, ಪ್ರದೇಶದಲ್ಲಿ ಆತಂಕ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದಂಟಳ್ಳಿ ಕೆರೆಯಲ್ಲಿ ಕಳೆದ 2 ದಿನಗಳಿಂದ ಮೊಸಳೆಗಳು ಕಾಣಿಸಿಕೊಂಡಿದ್ದು, ಸ್ಥಳೀಯರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಬೆಳಗಿನ ಜಾವ ಕೆರೆಯ ಬಳಿಯಲ್ಲಿ ನೀರು ತರುವುದು, ಮೇಕೆದ ಗೋವುಗಳನ್ನು ಮೇಯಿಸಲು ಕರೆದುಕೊಂಡು ಹೋಗುವ ಗ್ರಾಮಸ್ಥರು ಮೊಸಳೆಯ ಚಲನವಲನವನ್ನು ಗಮನಿಸಿ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಪ್ರಕರಣ ತಿಳಿದ ತಕ್ಷಣ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದ್ದಾರೆ. ಕೆರೆಯ ಬಳಿ ಜನ ಸಂಚಾರವನ್ನು ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ. ಮೊಸಳೆಗಳನ್ನು ಸುರಕ್ಷಿತವಾಗಿ ಹಿಡಿದು ಬಿಡಲು ಶೀಘ್ರವೇ ತಂಡವನ್ನು ನಿಯೋಜಿಸಲಾಗುವುದೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಗ್ರಾಮಸ್ಥರು ಯಾವುದೇ ರೀತಿಯ ಅಪಾಯಕಾರಿ ಸಂಪರ್ಕದಿಂದ ದೂರ ಇರಲು ಎಚ್ಚರಿಕೆ ತೆಗೆದುಕೊಳ್ಳುವಂತೆ ವಿನಂತಿಸಲಾಗಿದೆ. ಆ ಕೆರೆನಲ್ಲಿ ಜಾನುವಾರುಗಳು ಮಾಮೂಲಿ ನೀರು ತಗೊಂಡು ಬಟ್ಟೆ ಗಿಟ್ಟೆ ಒಗೆಯೋದಕ್ಕೆ ಬಳಸ್ಕೊತಾರೆ. ಮತ್ತೆ ಕುರಿ, ಮೇಕೆ, ಹಸುಗಳು, ಎಮ್ಮೆ ಎಲ್ಲ ಕೂಡ ಅದೇ ಕೆರೆನಲ್ಲಿ ಪ್ರತಿದಿನ ಅರಣ್ಯದಲ್ಲಿ ಹೋಗಿ ಮೇವು ಮೇಯ್ಕೊ ಬಂದು ನೀರು ಕುಡಿಯಕ್ಕೆ ಹೋಗ್ತವೆ. ಅಂತ ಟೈಮಲ್ಲಿ ಇದು ಕಾಣಿಸ್ಕೊಂಡಿದೆ. ಮತ್ತೆ ಹಿಂದೆ ಒಂದ್ಸರಿ ಕಾಣಿಸ್ಕೊಂಡಿತ್ತು, ಅಲ್ಲಿ ಹೋಗ್ತಿರಲಿಲ್ಲ. ಮತ್ತೆ ಇವಾಗ ನಿನ್ನೆ 2 ಕಾಣಿಸ್ಕೊಂಡಿದೆ ಅಂತ. ಈಗ ಅರಣ್ಯ ಇಲಾಖೆ ಅವ್ರಿಗೆ ಹೇಳಿದಾರೆ, ಅದನ್ನ ಏನ್ ಮಾಡ್ಬೇಕು, ಸ್ಥಳಾಂತರ ಮಾಡೋದಕ್ಕೆ ಅನ್ನೋದನ್ನ ಪರಿಶೀಲನೆ ಮಾಡ್ತಾರೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜಯಂತಿ ಅಂಗವಾಗಿ ಇಂದು ಮೈಸೂರಿನಲ್ಲಿ ಏಕತೆಗಾಗಿ ನಡಿಗೆ ಕಾರ್ಯಕ್ರಮ ಭವ್ಯವಾಗಿ ನೆರವೇರಿತು. ನಗರದ ಪ್ರಮುಖ ಬೀದಿಗಳಲ್ಲಿ ವಿದ್ಯಾರ್ಥಿಗಳು, ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ರಾಷ್ಟ್ರೀಯ ಏಕತೆ ಮತ್ತು ಸಾಮರಸ್ಯದ ಸಂದೇಶವನ್ನು ಸಾರಿದರು. ಕಾರ್ಯಕ್ರಮದಲ್ಲಿ ಮೈಸೂರು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಜರಾಗಿ ಮಾತನಾಡಿ, ಲೋಹಪುರುಷ ಪಟೇಲ್ ಅವರ ದೃಢ ನಾಯಕತ್ವವೇ ದೇಶದ ಏಕೀಕರಣಕ್ಕೆ ಕಾರಣ. ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಯವರು ಅರಿತು ನಡೆದು ರಾಷ್ಟ್ರ ನಿರ್ಮಾಣದಲ್ಲಿ ಪಾತ್ರವಹಿಸಬೇಕು ಎಂದು ಹೇಳಿದರು. ಏಕತೆ ಪ್ರತಿಜ್ಞೆ ಸ್ವೀಕರಿಸಿದ ನಂತರ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನವಾಯಿತು. ವಿಧಾನಸಭಾ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸಂಸದರು ಹಾಗೂ ಮುಖ್ಯಮಂತ್ರಿರ್ತಕ್ಕಂಥ ಎಲ್ಲ ಗಣ್ಯರು ನೆರವೇರಿಸಿಕೊಡ್ತಕ್ಕಂಥ ತಮ್ಮನ್ನು ಮನವಿ ಮಾಡ್ಕೊಳ್ತೀವಿ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಲೈನ್ ಅನ್ನ ಹಾಗೆ ಮೇಂಟೈನ್ ಮಾಡಬೇಕು. ಎಲ್ಲರೂ ಲೈನ್ ಅಲ್ಲಿ ನಿಲ್ಬೇಕು. ಪ್ರತಿಜ್ಞೆ ನಾನು ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಮೈಸೂರು ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸಾವಿರಾರು ಮಕ್ಕಳು ಇಂದು ಬೆಳಗ್ಗೆ ಮೈಸೂರು ಮೃಗಾಲಯ ಹಾಗೂ ದಸರಾ ಪ್ರದರ್ಶನ ಮೈದಾನಕ್ಕೆ ಹರಿದು ಬಂದರು. ಮಕ್ಕಳ ದಿನಾಚರಣೆಯ ಅಂಗವಾಗಿ ಅವರಿಗೆ ಉಚಿತ ಪ್ರವೇಶ ನೀಡಲಾಗಿದ್ದು, ಸ್ಥಳವು ಚೈತನ್ಯಮಯ ವಾತಾವರಣದಿಂದ ಕಂಗೊಳಿಸಿತು. ಕುಟುಂಬದವರೊಂದಿಗೆ ಬಂದ ಮಕ್ಕಳು ಮೃಗಾಲಯದ ವಿವಿಧ ಪ್ರಾಣಿಗಳನ್ನು ಕುತೂಹಲದಿಂದ ವೀಕ್ಷಿಸಿ ಪ್ರದರ್ಶನ ಮೈದಾನದ ಮನರಂಜನಾ ಕೋಣೆಗಳಲ್ಲಿ ಸಂತಸದ ಸಮಯ ಕಳೆಯುವ ದೃಶ್ಯ ಕಂಡುಬಂತು. ಸಾರ್ವಜನಿಕರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಮಕ್ಕಳ ಸುರಕ್ಷತೆಗಾಗಿ ವಿಶೇಷ ಪೊಲೀಸ್ ವ್ಯವಸ್ಥೆ ಮಾಡಲಾಗಿತ್ತು. ಮೈಸೂರು ಜೂ ಪ್ರಾಧಿಕಾರ ಹಾಗೂ ಪ್ರದರ್ಶನ ಪ್ರಾಧಿಕಾರಗಳು ಮಕ್ಕಳಿಗಾಗಿ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ದಿನವಿಡೀ ಉತ್ಸಾಹಭರಿತ ವಾತಾವರಣ ಮುಂದುವರಿಯಿತು. ಹೆಸರು ಅಮೂಲ್ಯ, 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ರಾಘವೇಂದ್ರ ಸ್ಕೂಲಿಂದ ಬಂದಿರೋದು. ಇವತ್ತು ತುಂಬಾನೇ ಖುಷಿ ಆಗ್ತಿದೆ. ಫ್ರೆಂಡ್ಸ್ ಜೊತೆ ಇನ್ನೂ ಒಂದು ಸ್ವಲ್ಪ ಕ್ಲೋಸ್ ಆಗಿರ್ಬೋದು ಅನಿಸ್ತೈತೆ. ಮುಂಚೆ ಫ್ಯಾಮಿಲಿ ಜೊತೆ ಅವ್ರ ಜೊತೆ ಎಲ್ಲ ಬಂದಿದ್ವಿ, ಫಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಬಂದಿರೋದು. ಸರಿ, ಅಂದ್ರೆ ಬೇರೆ ಕಡೆ ಕರ್ಕೊ ಹೋಗಿತಾ ಇದ್ರು, ಈ ವರ್ಷ ಇಲ್ಲಿ ಕರ್ಕೊ ಬಂದಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರದಲ್ಲಿ 5.5 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಇಂದು ಬೆಳಗ್ಗೆ ಗುದ್ದಲಿ ಪೂಜೆ ನೆರವೇರಿಸಿದರು.
ಡೈರಿ ವೃತ್ತದಿಂದ ಕಾಟಿಹಳ್ಳಿ ಕಮಾನುವರೆಗೆ 1.50 ಮೀಟರ್ ಅಗಲದ ಪಾದಚಾರಿ ಮಾರ್ಗ ನಿರ್ಮಾಣ, ಡೈರಿ ವೃತ್ತ ಪ್ರದೇಶದ ಮರು ಡಾಂಬರೀಕರಣ, ರಸ್ತೆ ಸುರಕ್ಷತಾ ದೃಷ್ಟಿಯಿಂದ ಅಗತ್ಯ ಮೂಲಸೌಕರ್ಯ ಸುಧಾರಣೆ ಸೇರಿದಂತೆ ಹಲವು ಕಾರ್ಯಗಳಿಗೆ ಪ್ರಾರಂಭವಾಯಿತು. ಇದೇ ಸಂದರ್ಭದಲ್ಲಿ ಹನುಮಂತನಗರ ಪ್ರದೇಶದಲ್ಲಿಯೂ 1.50 ಮೀಟರ್ ಅಗಲದ ಪಾದಚಾರಿ ಮಾರ್ಗ, 1.40 ಕಿಲೋಮೀಟರ್ ರಸ್ತೆ ಮರು ಡಾಂಬರೀಕರಣ ಮತ್ತು ಸುರಕ್ಷತಾ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರು ಹಾಗೂ ಸ್ಥಳೀಯ ಬಡಾವಣೆ ಪ್ರತಿನಿಧಿಗಳು ಭಾಗವಹಿಸಿ ಶಾಸಕರಿಗೆ ಬೆಂಬಲ ನೀಡಿದರು. ನುಗ್ಗೇಹಳ್ಳಿ ಹೋಬಳಿಯ ಜಂಬೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಶ್ರೀ ಶನೇಶ್ವರ ಸ್ವಾಮಿಯವರ 38ನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಲಿದೆ ಎಂದು ದೇವಾಲಯದ ಧರ್ಮದರ್ಶಿ ಮಹದೇವ ಸ್ವಾಮೀಜಿ ತಿಳಿಸಿದ್ದಾರೆ. ನವೆಂಬರ್ 12ರಿಂದ 15ರವರೆಗೆ ವಿಶೇಷ ಪೂಜೆಗಳು ಮತ್ತು ದೇವರ ಉತ್ಸವಗಳು ನಡೆಯಲಿದ್ದು, ನವೆಂಬರ್ 15ರಂದು ಮಧ್ಯಾಹ್ನ 3 ಗಂಟೆಗೆ ಶನೇಶ್ವರ ಸ್ವಾಮಿಯವರ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜರುಗಲಿದೆ. ಜಾತ್ರೆಯ ಅಂಗವಾಗಿ ವೀರಭದ್ರ ಕುಣಿತ, ಕೀಲುದ ಕಿವುಣ, ಗೊಂಬೆ ಕುಣಿತ, ಡೊಳ್ಳು ಕುಣಿತ, ಮಹಿಳಾ ಕೋಲಾಟ, ನಂದಿಧ್ವಜ್, ವೀರಗಾಸೆ ಸೇರಿದಂತೆ ಹಲವು ಜನಪದ ಕಲೆಗಳ ಪ್ರದರ್ಶನ ಹಾಗೂ ರಾತ್ರಿ ಶನಿ ಪ್ರಭಾವ ನಾಟಕ ಆಯೋಜಿಸಲಾಗಿದೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರಿನಲ್ಲಿ ದತ್ತಪೀಠ ವಿಚಾರ ಮತ್ತೊಮ್ಮೆ ರಾಜಕೀಯ ಭುಗಿಲೆದ್ದಿದ್ದು, ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ತೀವ್ರ ಆರೋಪಗಳನ್ನು ಮಾಡಿದ್ದಾರೆ. ಸ್ಥಳೀಯ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯವರಿಗೆ ದತ್ತನ ಬಗ್ಗೆ ಮಾತನಾಡುವ ಯಾವುದೇ ಅರ್ಹತೆ ಇಲ್ಲ. ದತ್ತನ ಮೂರ್ತಿಯನ್ನು ಜೈಲಿನೊಳಗೆ ಇಡಲಾಯಿತೆಂಬ ವಿಷಯವನ್ನು ಅವರು ರಾಜಕೀಯ ಲಾಭಕ್ಕಾಗಿ ಬಳಸುತ್ತಿದ್ದಾರೆ. ಹಿಂದೂ ಧರ್ಮಕ್ಕೆ ನಿಜವಾದ ಗೌರವವಿದ್ದರೆ ಇಂತಹ ಪವಿತ್ರ ವಿಚಾರವನ್ನು ರಾಜಕೀಯ ಹಂಗಾಮೆಗೆ ತರುವುದಿಲ್ಲ ಎಂದು ಹೇಳಿದ್ದಾರೆ. ಅವರು ಮುಂದಾಗಿ ಬಿಜೆಪಿ ನಾಯಕರು ಧಾರ್ಮಿಕ ಭಾವನೆಗಳನ್ನು ಮತಬ್ಯಾಂಕಿಗಾಗಿ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಟೀಕಿಸಿದರು. ಈ ಹೇಳಿಕೆಯಿಂದ ಚಿಕ್ಕಮಗಳೂರಿನ ರಾಜಕೀಯ ವಾತಾವರಣ ಮತ್ತಷ್ಟು ಉದ್ವಿಗ್ನಗೊಂಡಿದೆ. ಹಾಗೆ ಶೋಭಾಯಾತ್ರೆ ಮತ್ತು ದತ್ತಪೀಠ ವಿಚಾರವಾಗಿ ನನಗೆ ತಿಳಿದಿರುವಂಥ ಒಂದು ಸಣ್ಣ ವಿಚಾರ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಚಿಕ್ಕಮಗಳೂರಿನಲ್ಲಿ ಹಲವು ವರ್ಷಗಳ ಹಿಂದೆ ಶೋಭಾಯಾತ್ರೆ ಮಾಡುವ ಕಾರ್ಯಕ್ರಮದಲ್ಲಿ ದತ್ತನ ವಿಗ್ರಹವನ್ನು ತಂದು ಚಿಕ್ಕಮಗಳೂರಿನಲ್ಲಿ ಶೋಭಾಯಾತ್ರೆಗೆ ಸಿದ್ಧಪಡಿಸಿರ್ತಾರೆ. ಆ ಸಿದ್ಧಪಡಿಸಿರ್ಬೇಕಾದ್ರೆ ದತ್ತನ ವಿಗ್ರಹ ಚಿಕ್ಕಮಗಳೂರಿನಲ್ಲಿ ಇಡಬಾರ್ದು, ಆ ಶೋಭಾಯಾತ್ರೆಗೆ ತರಬಾರ್ದು ಅಂತೇಳಿ ದತ್ತನ ವಿಗ್ರಹವನ್ನು ಒಂದು ಟ್ರಸ್ಟ್ ದೇವಸ್ಥಾನದಲ್ಲಿ ಇಟ್ಟು ಅದಕ್ಕೆ ಪೊಲೀಸರ ಕಣ್ಗಾವಲಿನಲ್ಲಿಟ್ಟು ಜೈಲಿನಲ್ಲಿ ಇಡುವ ರೂಪಾಂತರ ಇಟ್ಟಿರ್ತಾರೆ. ಇವರು ಹಿಂದುತ್ವ ಮತ್ತು ಈ ಶೋಭಾಯಾತ್ರೆ ಬಗ್ಗೆ ಮಾತಾಡೋರು, ಒಂದು ದತ್ತನ ವಿಗ್ರಹವನ್ನು ತಗೊಂಡೋಗಿ ಜೈಲಿಗೆ ಇಡೋರು, ಇವರು ಹಿಂದೂಗಳ ಬಗ್ಗೆ ಮತ್ತು ಈ ಶೋಭಾಯಾತ್ರೆಗೆ ಹತ್ತಿಸ್ತಿದ್ದಾರೆ ಅಂತ ಮಾತಾಡೋ ಯಾವ ನೈತಿಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಆ ದತ್ತನ ವಿಗ್ರಹ ತಂದು ಅದನ್ನು ಒಂದು ಜೈಲಿನ ರೂಪಾಂತರ ಪೊಲೀಸ್ ಫುಲ್ಲು ಕಣ್ಗಾವಿನಲ್ಲಿ ಇಡ್ತಾರೆ ಅಂದರೆ ಅದು ಯಾವ ಥರಕ್ಕೆ ಅವರು ಯೋಚನೆ ಮಾಡಿದ್ರು ಅಂತ ಆವತ್ತಿನ ಮಟ್ಟಿಗೆ ಜನ ತೀರ್ಪು ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಶೃಂಗೇರಿ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಶಂಕ್ಲಾಪುರದ ರಾಜಾನಗರ ಸಮೀಪ ಮಂಗಳವಾರ ದುರಂತ ಸಂಭವಿಸಿದೆ. ಸ್ಕೂಟಿ ಮತ್ತು ವೇಗವಾಗಿ ಬಂದ ವ್ಯಾಗ್ನರ್ ಕಾರಿನ ನಡುವೆ ನಡೆದ ಅಪಘಾತದಲ್ಲಿ ಕೂತುಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೂರ್ಡಿಯ ನಿವಾಸಿ ಕೃಷಿಕ ರತ್ನಾಕರ್ ಅವರ ಪತ್ನಿ ವಿಜಯಲಕ್ಷ್ಮಿ ಸ್ಥಳದಲ್ಲೇ ಮೃತರು. ಶೃಂಗೇರಿಗೆ ತೆರಳುವ ವೇಳೆ ಕಾರು ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಸ್ಕೂಟಿಯಲ್ಲಿ ಹಿಂಬದಿ ಕುಳಿತಿದ್ದ ವಿಜಯಲಕ್ಷ್ಮಿ ರಸ್ತೆಗೆ ಬಿದ್ದು ಕಾರು ತಲೆ ಮೇಲೆ ಹರಿದಿದ್ದು ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟರು. ಮೃತರಿಗೆ ಪತಿ, ಒಬ್ಬ ಪುತ್ರ, ಒಬ್ಬ ಪುತ್ರಿ ಇದ್ದಾರೆ. ಸ್ಕೂಟಿ ಓಡಿಸುತ್ತಿದ್ದ ನೇಹಾಗೆ ಸಣ್ಣ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರು ಚಾಲಕಿಯ ವಿರುದ್ಧ ಶೃಂಗೇರಿ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯಲ್ಲಿ ಶುಕ್ರವಾರ ರಾತ್ರಿ ಸಂಭವಿಸಿದ ಭಾರೀ ಸ್ಫೋಟದಲ್ಲಿ ಕನಿಷ್ಠ 7 ಮಂದಿ ಮೃತಪಟ್ಟು 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಯಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಾಕ್ಷಿದಾರರು ಹಾಗೂ ಸಿಸಿಟಿವಿ ದೃಶ್ಯಗಳಲ್ಲಿ ಸ್ಫೋಟದ ತೀವ್ರತೆ ಸ್ಪಷ್ಟವಾಗಿದ್ದು, ಕಟ್ಟಡದ ಒಂದು ಭಾಗ ಸಂಪೂರ್ಣವಾಗಿ ಜಖಂಗೊಂಡಿದೆ. ಫರೀದಾಬಾದ್ನಿಂದ ವಶಪಡಿಸಿಕೊಂಡಿದ್ದ ಸ್ಫೋಟಕ ವಸ್ತುಗಳನ್ನು ಪರಿಶೀಲಿಸುವ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದಂತೆ ತಿಳಿದುಬಂದಿದೆ. ಉಗ್ರ ನಿಧಾನ ಪ್ರಕರಣದಲ್ಲಿ ವಶಪಡಿಸಿಕೊಂಡ ಒಟ್ಟು 360 ಕಿಲೋ ಸ್ಫೋಟಕದ ಹೆಚ್ಚಿನ ಭಾಗವನ್ನು ಇದೇ ಠಾಣೆಯಲ್ಲಿ ಸಂಗ್ರಹಿಸಲಾಗಿತ್ತು. ಸ್ಫೋಟದ ನಂತರ ಸ್ಥಳದಲ್ಲಿ ಅಗ್ನಿಶಾಮಕ ದಳ ಹಾಗೂ ರಕ್ಷಣೆ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದ್ದು, ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಬಿಜೆಪಿ ನಾಯಕ ಹಾಗೂ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಬಿವೈ ವಿಜಯೇಂದ್ರ ಅವರು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ಟೀಕಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ನಾಯಕತ್ವದ ಕೊರತೆ ಇದೆ ಎಂದು ವಿಡಂಬಿಸಿದ್ದಾರೆ.
ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗೊಂದಲದಲ್ಲಿದ್ದು ಜನಪರ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಎಂದು ಅವರು ಆರೋಪಿಸಿದರು. ಪಕ್ಷದ ಒಳಗುಟೇಲು ಮತ್ತು ಅಸಮಾಧಾನಗಳು ಸರ್ಕಾರದ ಕಾರ್ಯಕ್ಷಮತೆಯನ್ನು ಕುಂಠಿತಗೊಳಿಸಿವೆ ಎಂದು ಹೇಳಿದರು. ಬಿಜೆಪಿ ಮಾತ್ರ ಬಲಿಷ್ಠ ನಾಯಕತ್ವದೊಂದಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಬದ್ಧವಾಗಿದೆ ಎಂದು ವಿಜಯೇಂದ್ರ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕ, ಹೆಸರು ನೆನಪಾಗ್ತಲ್ಲ, ಅವರು ನಾನು ಪತ್ರಿಕೆಲ್ಲ ನೋಡ್ತಾ ಇದ್ದಾಗಲೇ ಹೇಳಿಕೆ ನೀಡಿದ್ದಾರೆ. ಇವತ್ತಿನ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅನೇಕ ಕಾಂಗ್ರೆಸ್ ಹಿರಿಯರ ಅಭಿಪ್ರಾಯವೂ ಕೂಡ ಇದೇ ಆಗಿದೆ ಅನ್ನುವ ಮಾತನ್ನು ಅವರು ಕೂಡ ತಿಳಿಸಿದ್ದಾರೆ. ಮತ್ತೆ ದೆಹಲಿಯ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ರಾಹುಲ್ ಗಾಂಧಿ ಅವ್ರ ಬಗ್ಗೆ ವಿಶ್ವಾಸ ಇಲ್ಲ. ಬಹುಶಃ ನೋಡ್ತಾ ಇದ್ರಿ ಯಾವ ರೀತಿ ಕಾಂಗ್ರೆಸ್ ಸಂಸದರು ಈ ಹೇಳಿಕೆಗಳನ್ನು ನೀಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೋ ಅಜೆಂಡಾ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಕೊರತೆ ಇದೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ವಿಶ್ವಾಸ ಇಲ್ಲ. ಹಾಗಾಗಿ ನನಗೇನು ಇವತ್ತು ಕಾಂಗ್ರೆಸ್ಗೆ ಬಹಳ ಭವಿಷ್ಯ ಇದೆ ಅಂತ ಹೇಳಿ ನಮಗೂ ಕೂಡ ಅನಿಸ್ತಾ ಇಲ್ಲ. ಥ್ಯಾಂಕ್ ಯು. ಮತ್ತೊಮ್ಮೆ ಮುಖ್ಯಾಂಶಗಳು. ದತ್ತಪೀಠ ವಿಚಾರದಲ್ಲಿ ಬಿಜೆಪಿ ಅರ್ಹತೆ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರ ತೀವ್ರ ಟೀಕೆ. ರಾಜಕೀಯ ಕದನ ತೀವ್ರ, ಕಾಂಗ್ರೆಸ್ ನಾಯಕತ್ವದ ಕೊರತೆ ಎತ್ತಿ ಹಿಡಿದ ವಿಜಯೇಂದ್ರ. ನೌಗಾಂ ಪೊಲೀಸ್ ಠಾಣೆಯಲ್ಲಿ ಭಾರೀ ಸ್ಫೋಟ, 7 ಸಾವು, 30 ಗಾಯ, ಪ್ರದೇಶದಲ್ಲಿ ಆತಂಕ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.